ಈಗ ನಿನ್ನ ಮಗು ಐತಲ್ಲ, ಈ ಒಂದು ತೂಕ ಕಮ್ಮಿ ಐತಿ ಮಗುದು, ಹೌದಾ? ತೂಕ ಕಮ್ಮಿ ಇರ್ತೈತಿ ಮಗು. ಮತ್ತೆ ಏನಾಗತ್ತಪ್ಪ ಅಂದ್ರ ತೂಕ ಕಮ್ಮಿ ಇದ್ದು ಮಗು ಸ್ವಲ್ಪ ಅಡ್ಡಾಡಿದ್ರ ಸುಸ್ತಾಗೋದಾಯ್ತು. ಆಮೇಲೆ ಮಗು ಏನಾದ್ರು ಸ್ವಲ್ಪ ಮುಖ ದಪ್ಪಾಗೋದು, ಇಲ್ಲ ಅಂದ್ರೆ ಮಗು ಓಡಾಡದೆ ಇರೋದು, ಮಗು ಊಟ ಕಮ್ಮಿ ಮಾಡೋದು, ಈ ತರ ಮತ್ತೆ ಮಗು ಸ್ವಲ್ಪ ಮಣ್ಣು ತಿನ್ನೋದ್ಲಿಂತ ಈ ತರ ಇದ್ದಾಗ ಏನಾಗುತ್ತ, ರಕ್ತಹೀನತೆ ಆಗುತ್ತೆ. ಅಂದ್ರೆ ಏನಾಗುತ್ತ, ಬ್ಲಡ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಬ್ಲಡ್ ಕಡಿಮೆ ಆತಂದ್ರ ಇವೆಲ್ಲ ಮಗುಗೆ ಸುಸ್ತಾಗೋದು ಇವೆಲ್ಲ ಆಗ್ತಿರ್ತೈತಿ. ಬಟ್ ಮಗು ಬ್ಲಡ್ ಯಾವಾಗ ಕಡಿಮೆ ಆಗುತ್ತಪ್ಪ ಅಂದ್ರ, ಒಂದು ಊಟ ಊಟ ಅಲ್ಲೇ ಊಟದ್ದು ಏನಾದ್ರು ಪ್ರಾಬ್ಲಮ್ ಆದ್ರ, ಊಟದ್ದು ಏನಾದ್ರು ಕಡಿಮೆ ಮಾಡಕತ್ರ ಅದೇನಾರ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಇಲ್ಲಾಂದ್ರೆ ಜಂತು ಹುಳ ಹೊಟ್ಟೆಗೆ ಏನಾರ ಜಂತ ಆದ್ರೆ, ಈ ಮಣ್ಣಿಗಿನ ತಿಂದಾಗ ಏನಕ್ಕವು ಅವು ಹುಳ ಜಂತದಾಗ ಏನಾಗುತ್ತೆ, ರಕ್ತಹೀನತೆ ಆಗೋ ಚಾನ್ಸಸ್ ಇರ್ತೈತಿ. ಹಾಗಿದ್ರ ನಾವು ಈಗ ಊಟ ಯಾವ ತರ ಮಾಡ್ಬೇಕಪ್ಪ ಅಂದ್ರ, ಈ ತರಕಾರಿ ತಿನ್ಸಿದ್ರ ಊಟದಲ್ಲಿ ಏನಿರ್ಬೇಕಪ್ಪ ಅಂದ್ರ ಸೊಪ್ಪು. ಅಂದ್ರೆ ಸೊಪ್ಪು ಸೊಪ್ಪು ಅಂದ್ರೆ ಪಾಲಕ್ ಆಗಿರ್ಬೋದು, ಕರಿಬೇವಾಗಿರ್ಬೋದು, ಇಲ್ಲ ನುಗ್ಗೆಕಾಯಿ ಇರ್ತೈತಲ್ಲ ಅದ್ರದ್ದು ತಪ್ಲ, ಗಿಡ ಅಲ್ಲ ಅದ್ರ ತಪ್ಲ ಆಗಿರ್ಬೋದು, ಆ ತರದ್ದು ಏನೋ ತಪ್ಲವನ್ನ ನಾವು ಮಕ್ಳಿಗೆ ತಿನ್ನಿಸ್ಬೇಕು. ಮತ್ ತರಕಾರಿ ಅಂದ್ರೆ ಕೆಂಪು ಇರ್ತೈತಿ, ಬೀಟ್ರೋಟ್ ಆಗಿರ್ಬೋದು, ಬೀಟ್ರೋಟ್ ತಿನ್ನಿಸ್ಬೋದು. ಮತ್ತೆ ಮೂಲಂಗಿ, ಟೊಮಾಟೆ ಹಣ್ಣು, ಇದ್ರೊಳಗೆ ಏನಿರ್ತೈತಿ ಸ್ವಲ್ಪ ಐರನ್ ಅವೆಲ್ಲ ಕಂಟೆಂಟ್ ಇರ್ತೈತಿ. ಕಬ್ಬಿಣಾಂಶ ಮಗುಗ ಬಹಳ ಮುಖ್ಯ ಇದು ಇರ್ತೈತಿ. ಆಮೇಲೆ ನೀವು ತರಕಾರಿ ಏನೆಲ್ಲ ತಿನ್ನಿಸ್ಬೇಕು. ಹಣ್ಣು ತಿನ್ಸಿದ್ರ ಈ ಕೆಂಪು ಇರ್ತೈತಿ ಸ್ವಲ್ಪ ಹಂಗ ನೋಡಿ, ದಾಳಿಂಬೆ ಆಗಿರ್ಬೋದು, ಸೇಬು ಹಣ್ಣು ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಈ ತರ ಮತ್ತೆ ಕಲ್ಲಂಗಡಿ ಹಣ್ಣು, ಈ ತರ ಒಂದು ನೀ ಹಣ್ಣನ್ನ ತಿನ್ನಿಸ್ಬೇಕು. ಮತ್ತೆ ಗಡ್ಡೆ ಗೆಣಸುಗಳಲ್ಲಿ ಈ ಗೆಣಸು ಇರ್ತೈತಿ ನೋಡು, ಅದನ್ನ ತಿನ್ಸಿದ್ರು ಅದರಲ್ಲಿ ಸಹ ಐರನ್ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಈ ತರಕಾರಿ ತಿನ್ನಿಸಿದಿ, ಹಣ್ಣನ್ನು ತಿನ್ಸಿರ್ತಿ, ಮತ್ತೆ ಇವೆಲ್ಲ ಇವು ಇದಿರ್ತೈತಿ ನೋಡ್ರಿ, ಒಣ ದ್ರಾಕ್ಷಿ, ಖರ್ಜೂರ ಅಂತವ್ ತಿನ್ಸಿದ್ರು ಅದ್ರೊಳಗೂ ಸಹ ಏನಾಗಿರುತ್ತೆ, ಬ್ಲಡ್ ರಕ್ತ ಹೆಚ್ಚಾಗಂತ ಅಂಶ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಇದನ್ನೆಲ್ಲ ತಿನ್ಸಿದ ಮೇಲೆ ನೀನು ಈ ಊಟ ಏನ್ ಮಾಡ್ಬೇಕಪ್ಪ ಅಂದ್ರ, ಈ ಅಕ್ಕಿಯಾಗ ಏನಿರಲ್ಲ, ಅಕ್ಕಿಯಾಗ ಅದ್ರ ಐರನ್, ಫೋಲಿಕ್ ಆಸಿಡ್ ಅವೇನಿರಲ್ಲ. ಎಲ್ಲಿರ್ತಾವ ಅಂದ್ರ ಜೋಳದ ಅದ್ರಾಗ ಇರ್ತೈತಿ, ರಾಗಿಯಾಗಿರ್ತೈತಿ, ನವಣಿ ಇರ್ತೈತಿ, ಸಜ್ಜಿ, ಇಂಥದ್ರ ಏನಾಗಿರ್ತೈತಿ ಅಲ್ಲಿ ಐರನ್ ಇರ್ತೈತಿ. ಮತ್ತೆ ಹುರ್ಗಡ್ಲೆ ಐತಲ್ಲ ಅದ್ರೊಳಗೂ ಸಹ ಕಬ್ಬಿಣಾಂಶ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಬೆಲ್ಲ, ಸಕ್ಕರೆಗೆ ಏನು ಇರಲ್ಲ, ಯಾಕಂದ್ರೆ ಬೆಲ್ಲದಾಗ ಐತಲ್ಲ ಅದ್ರೊಳಗ ಕಬ್ಬಿಣಾಂಶ ಇರ್ತೈತಿ. ಅದಕ್ಕೆ ಹೌದೌದು, ಅದಕ್ಕೆ ನೀ ಬೆಲ್ಲನು ಸಹ ತಿನ್ನಿಸ್ಬೇಕು. ಅದನ್ನ ಸಕ್ಕರೆ ತಿನ್ನಂಗಿಲ್ಲ, ಬೆಲ್ಲ ತಿನ್ನ. ಇಲ್ಲ ಬೆಲ್ಲ ತಿನ್ನಿಸ್, ಸಕ್ಕರೆ. ಆಮೇಲೆ ನೆಕ್ಸ್ಟ್ ಇದು ಎಲ್ಲ ಆದ್ಮೇಲೆ ಈಗ ಏನ್ರ ಮಾಂಸ ಏನ್ರ ತಿಂತಿದ್ರ, ಚಿಕನ್ ಆಯ್ತು, ಮಟನ್ ಅಲ್ಲ ಅದ್ರೊಳಗನೆ ಇರ್ತೈತಿ, ತತ್ತಿ ಅದ್ರೊಳಗೂ ಸಹ ಏನಿರ್ತೈತಿ, ಇದು ಕಬ್ಬಿಣಾಂಶ ಇರ್ತೈತಿ. ಬಟ್ ಈ ತರ ಆಯ್ತು, ಇದನ್ನೆಲ್ಲ ಕೊಡ್ತೀವಿ. ಇದಾದ್ಮೇಲೆ ಕೊಟ್ಮೇಲೆ ಮತ್ತೆ ಈ ತರ ಮಣ್ಣು ತಿನ್ನೋದು ಆ ತರ ಇದ್ರೆ ಮಾಡ್ತೀವಿ, ಜಂತುಳದ ಟ್ಯಾಬ್ಲೆಟ್ ನ ವರ್ಷಕ್ಕೆ 2 ಸರಿ ನಾವು ಕೊಡ್ತೀವಿ. ಜಂತುಳದ ಟ್ಯಾಬ್ಲೆಟ್ ಅದನ್ನು ಕೊಡ್ಬೇಕು. ಇದಾದ್ಮೇಲೆ ಬ್ಲಡ್ ಏನಾರ ಕಡಿಮೆ ಇತ್ತಪ್ಪ ಅಂದ್ರ ನಾವು ಇದನ್ನ ಸಿರಪ್ ಕೊಡ್ತೀವಿ. ಇದರದ್ದು ಐರನ್ ಸಿರಪ್ ಕೊಡ್ತೀನಿ. ಈಗ ನಿನಗೆ ಸಿರಪ್ ಒಂದು ಬರ್ದೀನಿ. ಈ ಐರನ್ ಸಿರಪ್ ಐತಲ್ಲ ಹಾಕ್ಬೇಕಂದ್ರ ಹಲ್ ಮೇಲೆ ಹಾಕಕ್ ಹೋಗ್ಬಾರ್ದು. ಹಲ್ ಮೇಲೆ ಹಿಂಗೈತಿ, ಹಲ್ ಮೇಲೆ ಮಕ್ಕಳು ಕುಡಿಯಲ್ಲ ಅಂದಾಗ ಏನ್ ಮಾಡ್ತೀರಿ, ಹಿಂಗ್ ತೆಗೆದು ಹಲ್ ಮೇಲೆ ಹಾಕ್ಬಿಟ್ಟಿರ್ತೀರಿ ನೀವು, ಕುಡಿಲಿ ಅಂತೇಳಿ. ಆ ತರ ಹಾಕಿರಿ ಏನಾಗುತ್ತ, ಹಲ್ಲು ಕರಗಾಗುತ್ತೆ. ಅದಕ್ಕೆ ಆತರ ಹಾಕಕ್ ಹೋಗ್ಬಾರ್ದು ಐರನ್ ಸಿರಪ್. ಮತ್ತೆ ಐರನ್ ಸಿರಪ್ ಹಾಕಿದಾಗ ಲ್ಯಾಟ್ರಿನ್ ಏನಾಗುತ್ತೆ, ಕರಗ್ ಬರೋದು ಆ ತರ ಆಗಿರ್ತೈತಿ. ಆ ತರ ಏನ್ ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ.